Hi guys, welcome back to my YouTube channel. ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಆಬ್ವಿಯಸ್ಲಿ ನಿಮಗೆ ತಮ್ಬ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತು ಕೂಡ ಒಂದು ಸ್ಪೈಸಿಯಾಗಿ ಯಮ್ಮಿಯಾಗಿ ಟೇಸ್ಟಿಯಾಗಿರೋ ಒಂದು ಡಿಶ್ನ ನಿಮ್ಮ ಹತ್ರ ಎಲ್ಲನೂ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಈ ಚಳಿ ವೆದರ್ಗೆ ಸ್ಪೈಸಿಯಾಗಿ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಏನಪ್ಪ ವಿಡಿಯೋ ಅಂತ 100% ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ಮಾಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದರೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ರೆಸಿಪಿ ಯಾವುದಪ್ಪ ಅಂತ ಹೇಳಿದ್ರೆ ಕಡಲೆಬೇಳೆ, ಆಲೂಗಡ್ಡೆ, ಕಾಲಿಫ್ಲವರ್ ಹಾಕಿ ಕುರ್ಮಾ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಈ ಚಳಿ ವೆದರ್ಗೆ ಖಾರವಾಗಿ ಸ್ಪೈಸಿಯಾಗಿ ತಿನ್ನಬೇಕು ಆಬ್ವಿಯಸ್ಲಿ. ಸೊ ನಾವು ಬೆಚ್ಚಗಿರಬೇಕು ಆ್ಯಂಡ್ ಎಷ್ಟು ನಾವು ಸ್ಪೈಸಿ ತಿಂತೀವೋ ಅಷ್ಟು ನಮಗೆ ಕಾಯಿಲೆ ಸ್ವಲ್ಪ ದೂರನೇ ಇರುತ್ತೆ. ಸೊ ಆ ಬೇಸಿಸ್ ಮೇಲೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಪೆಷಲಿ ಯಾರೆಲ್ಲ ನಾನ್ ವೆಜ್ನ ಮಿಸ್ ಮಾಡ್ಕೊಳ್ತಿದ್ದೀರೋ ಸೊ ಈ ಥರದ್ದೆಲ್ಲ ಮಸಾಲೆ ಸಾರಾಗಿರಲಿ ಅಥವಾ ಕುರ್ಮಾ ಆಗಿರಲಿ ಮಾಡ್ಕೊಂಡು ತಿಂದರೆ ನಮ್ಗೆ ಆ ಮಿಸ್ಸಿಂಗ್ ಫೀಲಿಂಗ್ ಬರೋದೇ ಇಲ್ಲ. ಸೊ ವಿಡಿಯೋನ ಶುರು ಮಾಡೋಣ. ಸೊ ನಮ್ಮ ಮನೇಲಿ ನಾವು ಸಿಂಪಲ್ ಆಗಿ ಕ್ವಿಕ್ ಆಗಿ ಹೇಗೆ ಮಾಡ್ತೀವಿ ಕುರ್ಮಾ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಒಮ್ಮೆ ಇವತ್ತೇನು ಸ್ಪೆಷಲ್? ಇವತ್ತು ಕಡಲೆಬೇಳೆ, ಹೂಕೋಸು, ಆಲೂಗಡ್ಡೆ ಹಾಕಿ ಒಂದು ಕುರ್ಮಾ ಮಾಡೋಣ. ಓಕೆ. ಸೊ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್? ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಓಂಕಾಳು, ಎಲ್ಲ ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಕಸ್ತೂರಿ ಮೇಥಿ, ಚಕ್ಕೆ, ಟೊಮ್ಯಾಟೊ, ಪುದೀನ, ತೆಂಗಿನಕಾಯಿ. ಓಕೆ. ಇದನ್ನೆಲ್ಲ ಶುಂಠಿ ಬೆಳ್ಳುಳ್ಳಿ. ಓಕೆ. ಆಮೇಲೆ ಅಷ್ಟೇನಾ? ಸೊ ಟೊಮ್ಯಾಟೊ. ಓಕೆ. ಸೊ ಪೌಡ್ರೆಲ್ಲಾನು ಧನಿಯಾ ಪುಡಿ, ಗರಂ ಮಸಾಲ, ಅದೆಲ್ಲ ಸ್ವಲ್ಪ ಅರಿಶಿನ ಪುಡಿ ಮಿಕ್ಸಿಗೆ ಹಾಕ್ಕೊಬೇಕಾದ್ರೆ ಹೇಳ್ತೀನಿ. ಸೊ ಇದನ್ನೆಲ್ಲ ಫಸ್ಟು 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಓಕೆ ಡನ್. ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 1 ಸ್ಪೂನ್ ಎಣ್ಣೆ. ಓಕೆ. ಸೊ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಓಕೆ. ಆಮೇಲೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಮಮ್ಮಿ ಈಗ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕ್ಕೊಬೇಕು. ಚಕ್ಕೆ, ಪುದೀನ, ತೆಂಗಿನಕಾಯಿ, ಮಸಾಲೆ ಎಲ್ಲ ಫುಲ್ಲು. ಓಕೆ. ಸೊ ಈಗೆಲ್ಲ ಹಾಕಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಒಂದು 5 ನಿಮಿಷ. ಓಕೆ. ಸೊ ಇದೆಲ್ಲ ಇವಾಗ ಸ್ವಲ್ಪ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಸೊ ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಹುರ್ಗಡ್ಲೆ, 1-2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ದೊಡ್ಡ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ. ಓಕೆ. ಸ್ವಲ್ಪ ಅರಿಶಿನ ಪುಡಿ, ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ. ಅಷ್ಟೇನಾ? ಅಷ್ಟೇ. ಸೊ ಅದೇ ಬಿಸಿ ಇರುತ್ತಲ್ಲ ಅದರಲ್ಲೇ ಸ್ವಲ್ಪ ಆನ್ ಮಾಡಬಾರ್ದು, ಅಷ್ಟೇ ಬಿಸಿಯಲ್ಲೇ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕು ಅಷ್ಟೇ. ಹಾಕ್ಕೊಂಡು ಈಗೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಓಕೆ. ಈಗ ತಣ್ಣಗಾಗಿದೆ, ಈಗೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಟೊಮೆಟೊ ಆಲ್ರೆಡಿ ಹಾಕಿದ್ದೀನಿ, ಟೊಮೆಟೊ ಹಾಕಿದ್ದೀನಿ. ಓಕೆ. ಸೊ ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಓಕೆ. ಸೊ ಈಗ ಈರುಳ್ಳಿ ಒಗ್ಗರಣೆಗೆ. ಸೊ ಈಗ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಬೇಳೆ ಹಾಕ್ಕೊಳ್ಳೋಣ. ಆಲೂಗಡ್ಡೆ, ಹೂಕೋಸು ಯಾವಾಗ? ಹೂಕೋಸು ಲಾಸ್ಟಲ್ಲಿ ಹಾಕೋಣ, ಇಲ್ಲಾಂದರೆ ಒಂದು ಹೂಕೋಸು ಸಿಗೋಲ್ಲ. ಓಕೆ. ಅದಕ್ಕೆ ಹೂಕೋಸು ಲಾಸ್ಟಲ್ಲಿ ಹಾಕೋಣ. ಬೇಳೆನೂ ಆಲೂಗಡ್ಡೆ ಬೇಯಲಿ. ಓಕೆ. ಸ್ವಲ್ಪ ಅರಿಶಿನ ಪುಡಿ, ಉಪ್ಪು,
ಒಂದು ಲೋಟ ನೀರು ಹಾಕ್ಕೊಳ್ತೇನೆ. ಹ್ಞೂ ಸೊ ಇದು ನೆನೆಸಿದ್ದೀನಿ ಬೇಳೆ, ಹಂಗಾಗಿ ಬೇಗ ಬೇಯುತ್ತೆ. ಹ್ಞೂ ಒಂದು 10-15 ನಿಮಿಷ ಬೇಯಲಿ. ಓಕೆ ಆಮೇಲೆ ಮಸಾಲೆನೂ ಕೂಸು ಹಾಕ್ಕೊಳ್ಳೋಣ. ಓಕೆ ಸೊ ಬೇಳೆ ಬೆಂದಿದೆ ಚೆನ್ನಾಗಿ, ಆಲೂಗಡ್ಡೆನೂ ಬೇಳೆ. ಓಕೆ ಸೊ ಈಗ ಮಸಾಲೆ ಹಾಕ್ಕೊಳ್ಳೋಣ. ಇದೊಂದು ಕುದಿ ಬರಲಿ, ಆಮೇಲೆ ಹೂಕೋಸು ಹಾಕ್ಕೊಳ್ಳೋಣ. ಓಕೆ ಆಗಿದೆಯಾ ಮಮ್ಮಿ? ಆಗಿದೆ, ಇದು ಕುದ್ದಿದೆ ಮಸಾಲೆ ಎಲ್ಲ. ಓಕೆ ಈಗ ಕಾಲಿಫ್ಲವರ್ ಹಾಕ್ಕೊಳ್ಳೋಣ. ಓಕೆ ಸೊ ತೊಳೆದಿಟ್ಟಿರೋಂಥ ಕಾಲಿಫ್ಲವರ್ ಇದೊಂದು 5 ನಿಮಿಷ ಅಷ್ಟೇ. 5 ನಿಮಿಷ ಬಾಯ್ಲ್ ಆದಮೇಲೆ ಇಳಿಸ್ಬಿಡೋದಾ? ಅಷ್ಟೇ. ಓಕೆ ಆಗಿದೆ ಮಮ್ಮಿ, ರೆಡಿನಾ? ರೆಡಿ. ಓಕೆ ಸೊ ಏನೇನು ಇದರ ಹೆಸರು? ಕುರ್ಮಾ. ಸೊ ಕುರ್ಮಾ ರೆಡಿಯಾಗಿದೆ. ಎಸ್. ಓಕೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೊಂದೆಲ್ಲ ಏನು ಡ್ರ್ಯಾಗ್ ಆಗಿಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಸೊ ನಾವೆಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ, ಸೊ ನಮ್ಮ ಮನೇಲಿ ಏನಿದೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬಳಸಿನೇ ಮಾಡುವಂಥದ್ದು ಡಿಶ್ ಇದು. ಸೊ ಬೇಗ ಕ್ವಿಕ್ಕಾಗಿ ಆಗೋಗುತ್ತೆ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ. ಸೊ ಬೇಗ ಆಫೀಸ್ಗೆ ಹೋಗಿ ಬರೋರು ಸೊ ಕ್ವಿಕ್ಕಾಗಿ ಮಾಡ್ಕೋಬೋದು, ಅಥವಾ ಬೆಳಿಗ್ಗೆ ಅರ್ಜೆಂಟಲ್ಲಿ ಆಫೀಸ್ಗೆ ಹೋಗಬೇಕು ಅನ್ನೋರು ಸೊ ಇದನ್ನು ಕೂಡ ಮಾಡ್ಕೋಬೋದು. ಇದಕ್ಕೆ ಕಾಂಬಿನೇಷನ್, ಇಡ್ಲಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇಡ್ಲಿ ಆ್ಯಂಡ್ ಪೂರಿ, ಚಪಾತಿ ಆ್ಯಂಡ್ ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಗೀ ರೈಸು ಸೊ ಅಥವಾ ಪ್ಲೇನ್ ರೈಸು, ಸೊ ಇದಕ್ಕೆಲ್ಲ ಅಲ್ಟಿಮೇಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ. ಆ್ಯಂಡ್ ಈ ಥರ ಸ್ಟೈಲ್ ನಿಮ್ಮ ಮನೇಲಿ ನೀವು ಈ ಥರ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಸೊ ಈ ಸ್ಟೈಲು ಕೂಡ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಹೇಗೆ ಬಂದಿದೆ ಅಂತ ಹೇಳಿ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.